ಬಹುಶಃ ಬಾಲ್ಯ ಸಂಗಾತಿ ಅಂತ ಯಾರಿದ್ರೆ ಅದು ನಿಮ್ಮನೆ ಕನ್ನಡಿ ಅಂತ ಕೇಳ್ಪಟ್ವಿ. ಅಂದ್ರೆ ನಿಮ್ಮ ಮನೆಯಲ್ಲಿ ಕನ್ನಡಿ ಮುಂದೆ ನೀವು ಒಂದು ಟಾರ್ಚ್ ಅನ್ನ ಮೈಕ್ ತರ ಇಟ್ಕೊಂಡು ಹಾಡಿ ಅಂದ್ರೆ ಅದೊಂದು ಅಭ್ಯಾಸ ಮಾಡ್ತಾ ಇದ್ರಂತೆ, ಅದ್ರ ಬಗ್ಗೆ ಇದನ್ನ ನಾನು ತುಂಬಾ ಕಡೆ ಹೇಳಿದ್ದೀನಿ. ಮೊದಲು ನಮ್ಗೆ ಏನಂದ್ರೆ ಮನೆಯಲ್ಲಿ ಮೊದಲಷ್ಟು ಬರೀ ರೇಡಿಯೋದಲ್ಲಿ ಬರೋದು ಹಾಡು ಕೇಳೋದು, ಅದನ್ನ ಕಲ್ತ್ಕೊಳ್ಳೋದು ಅಷ್ಟೇ ತಾನೇ. ಒಂದು ಹಾಡು ಒಂದಿನ ಕಂಪ್ಲೀಟ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಅರ್ಧ ಬರ್ಕೊಳ್ಳೋದು, ಅದ್ರ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನರ್ಧ ಬರ್ಕೊಂಡು ಹಾಡು ಕಂಪ್ಲೀಟ್ ಆಗಿ ಸಾಹಿತ್ಯ ಬರ್ಕೊಳ್ಳೋದು. ಆಮೇಲೆ ಟ್ಯೂನ್ ಅಂತೂ ಕಲ್ತ್ಕೋತಿದ್ದೆ ನಾನು, ಯಾಕೆಂದ್ರೆ ಅದೊಂದು ನನಗೆ ವಿಶೇಷವಾದ ಟ್ಯಾಲೆಂಟ್ ದೇವರು ಅನುಗ್ರಹದಿಂದ ಕೊಟ್ಟಿದ್ದಾನೆ. ಒಂದ್ಸರಿ ಕೇಳಿದ್ರೆ ನನಗೆ ಗ್ರಾಸ್ಪಿಂಗ್ ಮಾಡಿ ಹಾಡು ಕಲ್ತ್ಕೊಳ್ಳೋವಂಥ ಒಂದು ಟ್ಯಾಲೆಂಟ್ ಇತ್ತು. ಸೊ ಪಕ್ಕದ ಮನೆಯಲ್ಲಿ ನಾನು ಹೇಳಿದ್ನಲ್ಲ, ರೇಡಿಯೋ ಕೇಳಕ್ಕೆ ಹೋಗ್ತಿದ್ದಾಗ ಅವರು ಬೇಕಂತ ಆರಿಸ್ಬಿಡ್ತಿದ್ರಂತೆ. ಅವ್ರ ಮನೆ ಮಗು ಕಲ್ತ್ಕೊಳ್ಳಲ್ಲ, ಇವಳು ಕಲ್ತ್ಕೊಳ್ತಾಳೆ, ಅದೆಲ್ಲ ಒಂದಿರುತ್ತಲ್ಲ ಮನುಷ್ಯ ಸಹಜವಾದ ಒಂದಿದು. ಆ ಒಂದು ಇದಕ್ಕೆ ನಮ್ಮ ತಂದೆ ನನಗೂ ರೇಡಿಯೋ ತಂದುಕೊಟ್ಟು. ಸೊ ರೇಡಿಯೋನೇ ನನ್ನ ಮೇಯ್ನ್ ಸಂಗಾತಿ ಆಗೋಯ್ತು. ಅಂದರೆ ಒಂದು 5-6 ವರ್ಷದಿಂದನೂ ರೇಡಿಯೋ ಜೊತೆನೇ ನಾನು ಕಂಪ್ಲೀಟೆಡ್ ಮೈ ಡಿಗ್ರಿ. ಟೇಬಲ್ ಮೇಲೆ ಇರ್ಬೇಕು ಟ್ರಾನ್ಸಿಸ್ಟರ್ ಇದ್ದು, ಅದರಲ್ಲಿ ಬರ್ತಿರೋ ಹಾಡುಗಳು ಕೇಳಿ 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 ಆ ಥರ ನಾನು ಸಂಗೀತ ನನ್ನ ಒಂದು ಜೀವನದ ಒಂದು ಭಾಗ ಆಗಿದೆ.